ಹೋಗ್ತಿದ್ದೀರಾ? ಅಯ್ಯೋ, ಎಲ್ಲೂ ಹೋಗ್ತಿಲ್ಲ ಮಾಯಾ, ಬರ್ತಾ ಇದ್ದೀನಿ ಸ್ಲೋ ಮೋಷನ್ ಅಲ್ಲಿ. ನೀನೇನ್ ಮಾಡ್ತಿದ್ಯಾ? ಯೋಚನೆ ಮಾಡ್ತಾ ಇದ್ದೆ. ಗನ್ ಹಿಡ್ಕೊಂಡು ಹಿಂಗೂ ಯೋಚನೆ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿತ್ತು. ಓ, ಆ ದುರ್ಗನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಬಿಟ್ಟಾಕು ಮಾಯಾ ಅವಳ ವಿಷಯನ. ಅವಳು ಬರೀ ಡ್ರಾಮಾ ಆಗೋಯ್ತು. ಏನೋ ಯಾರೋ ಬಂದು ಅವಳು ಕಾಲು ಎಳೆದ್ರಂತೆ. ಕೇಳಿಸ್ಕೊಂಡೆ. ಅವಳು ಹೇಳಿದ್ದು ಸತ್ಯನೇ ಆಗಿದ್ರೆ ಅವಳಿಗೆ ನನ್ನ ಬಿಟ್ಟು ಬೇರೆ ಯಾರೋ ಶತ್ರು ಇದ್ದಾರೆ ಅಂತ ಆಯ್ತು. ಈ ಮಾತನ್ನ ನೀನು ನಂಬ್ತೀಯ ಮಾಯಾ? ಗೊತ್ತಿಲ್ಲ. ದುರ್ಗನ್ಗೆ ನನ್ನ ಬಿಟ್ಟು ಬೇರೆ ಯಾರೋ ಶತ್ರು ಇದ್ದಾರೆ ಅಂದ್ರೆ ನಂಬ್ತೀರಾ? ಏನಪ್ಪ, ಅಕಸ್ಮಾತ್ ಇದ್ರೂ ಕೂಡ ನೀನು ಅವರು ಫ್ರೆಂಡ್ಸ್ ಆಗ್ಬಿಡ್ತೀರಾ. ಇಬ್ರು ಹುಚ್ಚರು, ಒಳ್ಳೆ ಜೋಡಿ. ಏನಂದ್ರೆ? ಏನಿಲ್ಲ, ಆ ದುರ್ಗಾ ಒಳ್ಳೆ ಹುಚ್ಚಿ ತರ ಆಡ್ತಾಳೆ. ಅವಳನ್ನ ನಂಬೋದೋ ಬೇಡವೋ ಅಂತ ಅನ್ಕೋತಾ ಇದ್ದೆ. ವಾಟ್ ಎವರ್. ದುರ್ಗಂಗೆ ಬೇರೆ ಯಾರೋ ಹಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ನನಗೆ ಗ್ರ್ಯಾಟಿಟ್ಯೂಡ್ ಇದ್ದೇ ಇರತ್ತೆ. ಆ ವ್ಯಕ್ತಿಗೆ ಬೇಗ ಸಕ್ಸಸ್ ಸಿಗ್ಲಿ ಅಂತ ವಿಶ್ ಮಾಡ್ತೀನಿ. ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ರಾತ್ರಿ ಹೊತ್ತಲ್ಲಿ ಪೂಲ್ ಹತ್ರ ಹೋಗೋದಕ್ಕೆ? ಅದೇ ಯಾರಾದ್ರೂ ರಾತ್ರಿ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾರಾ? ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಸೂಪರ್ ವುಮೆನ್ ಅನ್ಕೊಂಡಿದ್ಯಾ? ರಾತ್ರಿ ಹೊತ್ತಲ್ಲಿ ಆಚೆ ಹೋಗೋದಕ್ಕೆ ನೀನು ದೆವ್ವನ? ಅದೇ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ಯಾವಾಗ್ಲೂ ಹುಡುಗಾಟ ಆಡಿದ್ರೆ ಹೇಗೆ ದುರ್ಗಾ? ಒಂದ್ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇರ್ಬೇಕು ತಾನೆ? ಅಲ್ವಾ? ನೀನೇನ್ ಚಿಕ್ಕ ಮಗುನ? ಇಷ್ಟು ಚಿಕ್ಕವರಾಗಿದ್ದೀರಿ, ಆದ್ರೂ ನಂಗೆಲ್ಲ ಅರ್ಥ ಆಗತ್ತೆ. ನೀನ್ ಇಷ್ಟು ದೊಡ್ಡವರಾಗಿದ್ದೆ, ನಿಂಗೇನು ಗೊತ್ತಾಗಲ್ವಾ? ಅದೇನೆ, ಕರೆಕ್ಟ್ ಟೈಮಿಗೆ ನಾನು ಆಚೆ ಬಂದೆ. ಇಲ್ಲ ಅಂದಿದ್ರೆ ಏನಾಗ ಹೋಗ್ತಿತ್ತು? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಅಲ್ಲ, ಅದು ಮಾತಾಡ್ಬೇಡ ನೀನು. ನೀ ಏನು ಜಸ್ಟಿಫಿಕೇಶನ್ ಕೊಡ್ಬೇಡ. ನಿನಗೆ ಆ ಪೂಲ್ ಹತ್ರ ಏನ್ ಕೆಲಸ? ಅದು ರಾತ್ರಿ ಹೊತ್ತಲ್ಲಿ? ಅದೇ ರಾತ್ರಿ ಹೊತ್ತು ನಿಂಗೆ ಏನ್ ಕೆಲಸ ಇತ್ತು? ನಾನು ಹೇಳೋದು ಒಂದು ನಿಮಿಷ ಕೇಳ್ತೀರಾ? ಕೇಳಲ್ಲ. ಹೌದು, ನಾನು ಕೇಳಲ್ಲ. ನಿನಗೆ ಪ್ರಜ್ಞಾನ ಇಲ್ವಾ? ಇಲ್ವಾ? ಸೆನ್ಸ್ ಇಲ್ವಾ? ಇಲ್ವಾ? ಜೀವ ಜೊತೆ ಹುಡುಗಾಟನಾ? ಹುಡುಗಾಟನಾ? ಮಾಡಿದ್ ನೆನ್ಸ್ಕೊಂಡ್ರೆ ನನ್ ಕೆಟ್ಟ ಕೋಪ ಬರುತ್ತೆ. ನಂಗೂನು. ಅವಳು ಮಾತಾಡದೆ ಇದ್ರು ನಿಮ್ದೇ ಪಡಿಯಚ್ಚು. ನೋಡಿದ್ರಾ, ನಿಮ್ ತರಾನೇ ಆಡ್ತಾಳೆ. ಅದ್ರಲ್ಲಿ ಆಶ್ಚರ್ಯ ಏನಿದೆ? ಅವಳು ನನ್ನ ಮಗಳೇ ಅಲ್ವಾ? ಇವಾಗ ವಿಷಯ ಚೇಂಜ್ ಮಾಡ್ಬೇಡ. ಇನ್ನೊಂದ್ಸಲ ಇಷ್ಟೊತ್ತಲ್ಲಿ ಆಚೆ ಏನಾದ್ರು ಹೋದ್ರೆ ಇದೆ ನೋಡಿ ನಿನಗೆ. ಸರಿ, ಸುಸ್ತಾಗಿರ್ತೀಯಾ? ಮಲ್ಕೋ. ದುರ್ಗಾ, ನೀನ್ ನಿಜವಾಗ್ಲೂ ನೀರಲ್ಲಿ ಏನೋ ಇರೋದನ್ನ ನೋಡ್ತೀಯಾ? ಹೌದು ಬಾಸು, ನಾನು ಸತ್ಯವಾಗ್ಲೂ ನೋಡ್ದೆ. ನೀರಲ್ಲಿ ಏನೋ ಇತ್ತು. ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ದುರ್ಗಾ, ನಾನು ಹೇಳ್ದೆ ತಾನೆ ನೀರಲ್ಲೇನೋ ಇತ್ತು ಅಂತ. ಹೌದು, ಆದ್ರೆ ಏನದು? ಅದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇರೋಂಥದ್ದು. ಅದೇ ನನಗೂ ಗೊತ್ತಾಗ್ತಿಲ್ಲ. ಆದ್ರೆ ಅದು ತುಂಬಾ ಶಕ್ತಿಯುತವಾಗಿತ್ತು. ಆದ್ರೆ ಅದು ನಿನ್ನ ಯಾಕೆ ಅಟ್ಯಾಕ್ ಮಾಡಕ್ ಬಂತು ಅಂತಾನೆ ಅರ್ಥ ಆಗ್ತಿಲ್ಲ. ದುರ್ಗಾ, ಅಲ್ಲ ದುರ್ಗಾ, ನೆನ್ನೆ ಇನ್ನೂ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದಿದ್ಯಾ. ಇವತ್ತು ಮತ್ತೆ ತಲೆಗೆ ಸ್ನಾನ ಬೇಕಿತ್ತಾ? ನೋಡು, ಕೂದಲೆಲ್ಲ ಹಂಗೆ ಒದ್ದೆ ಆಗಿದೆ. ಪರವಾಗಿಲ್ಲ ಬಾಸು, ಫ್ಯಾನ್ ಕೆಳಗೆ ಕುತ್ಕೊಂಡ್ರೆ ಗಾಳಿಗೆಲ್ಲ ಒಣಗೋಗುತ್ತೆ. ಅರೆ, ಇವರೆಲ್ಲ ಹೋದ್ರು? ದುರ್ಗಾ, ತಗೋ, ಹೇಳ್ರೆ ಮಾಡ್ಕೊ.
ಪರವಾಗಿಲ್ಲ ಬಸ್ಸು, ಇದೆಲ್ಲ ಬೇಡ. ಬೇಡ ಗಿಡ ಎಲ್ಲ ಅನ್ಬೇಡ. ತಗೋ, ನೆಗಡಿ ಆಗಿದೆ, ತಿಂತಾ ಇದೆಯಾ, ಇದು ತಗೊಂಡು ಕೂದಲು ಒಣಗಿಸ್ಕೊ. ತಗೋ. ದುರ್ಗಾ, ಒಂದು ನಿಮಿಷ. ಇಲ್ಲಿ ನೋಡು, CCTV ಫುಟೇಜ್. ನಿನ್ನೆ ರಾತ್ರಿ ಸ್ವಿಮ್ಮಿಂಗ್ ಪೂಲಲ್ಲಿ ವೇವ್ಸ್ ಕ್ರಿಯೇಟ್ ಆಗಿದೆ. ಯೂಶಲಿ ಪೂಲಲ್ಲಿ ವೇವ್ಸ್ ಬರಲ್ಲ. ಹೌದು ಬಾಸು, ನನಗೂ ಭಯ ಆಯ್ತು. ಅದ್ರ ಜೊತೆಲಿ ನಾನು ಅದನ್ನೇ ಹೇಳೋದಕ್ಕೆ ಹೊರಟೆ. ಇಷ್ಟೇ ಇರೋದು ಫುಟೇಜಲ್ಲಿ. ನಮ್ಮ ಊಹೆಗೂ ಮೀರಿದ್ದು ಏನೂ ನಡೀತಾ ಇದೆ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನನಗೆ ಮನೆಯಲ್ಲಿ ಏನೋ ವಿಚಿತ್ರ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲ ಸರಿ ಇದೆ, ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಒಂದು ಅಸ್ತಿತ್ವ ಇದೆ ಅಂತ ಅನಿಸ್ತಾ ಇದೆ.